ಪ್ರೈಸ್ ದಿ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ನನ್ನ ಸ್ವರ ಎಲ್ರಿಗೂ ಕೇಳಿಸ್ತಾ ಇದೆಯಾ? ಥ್ಯಾಂಕ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವವು ಕೂಡ ಈ ಮುಂಜಾವಿನ ಪ್ರಾರ್ಥನೆಯಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತಹ ಮಹಾಕೃಪೆಗಾಗಿ ಕರ್ತನಿಗೆ ಸ್ತೋತ್ರ ಮಾಡೋಣ. ನಿನ್ನೆಯ ದಿವಸ ಕರ್ತನ ಸನ್ನಿಧಾನದಲ್ಲಿ ನಾವು ವಾಕ್ಯಗಳನ್ನು ಧ್ಯಾನ ಮಾಡಿದ್ದೇವೆ. 3 ಮನೆಗಳ ವಿಚಾರವಾಗಿ ನಾವು ಧ್ಯಾನ ಮಾಡಿದ್ದೇವೆ. ವಾಕ್ಯವನ್ನು ಕೇಳಿ ಹಾಗೆ ಬಿಡದೆ ನಮ್ಮಲ್ಲಿ ನಮ್ಮ ಶರೀರ ಪ್ರಾರ್ಥನಾಲಯ ಎನಿಸಿಕೊಳ್ಳಬೇಕು, ನಮ್ಮ ಮನೆ ಪ್ರಾರ್ಥನಾಲಯ ಎನಿಸಿಕೊಳ್ಳಬೇಕು, ನಮ್ಮ ಸಭೆ ಪ್ರಾರ್ಥನಾಲಯ ಎನಿಸಿಕೊಳ್ಳಬೇಕು. ಆವಾಗ ಮಾತ್ರವೇ ಕರ್ತನ ಕಾರ್ಯಗಳು ಪ್ರಕಟಗೊಳ್ಳುವುದಾಗಿದೆ. ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿ ಅನೇಕ ವಿಚಾರಗಳು ಯಾಕೆ ನಡೀತಾ ಇಲ್ಲ ಎನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಇರಬಹುದು. ಇವತ್ತಿನ ದಿವಸ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕರ್ತನು ನಿನ್ನೆ ದಿವಸ ಕೊಟ್ಟಿದ್ದಾನೆ. ಆ ಉತ್ತರ ಏನಂತಂದ್ರೆ, ನಮ್ಮ ಪ್ರಾರ್ಥನೆ ಜೀವಿತ ಇಲ್ಲ ಅಂತಂದ್ರೆ, ನೋಡ್ರಿ, ನಾವು ಒಂದು 20ರಿಂದ 25 ಜನ ಮಾತ್ರವೇ ಕರ್ತನ ಸನ್ನಿಧಾನದಲ್ಲಿ ಬಂದಿದ್ದೇವೆ. ನಮ್ಮ ಲೋಕಲೈಟ್ಸ್ ಅಂತ ಅಂದ್ಕೊಂಡು ಸುತ್ತಮುತ್ತಲು 10 ಕಿಲೋಮೀಟರ್ ಒಳಗಡೆ ನೂರಾರು ಜನರಿದ್ದಾರೆ. ನೂರಾರು ಜನರಿದ್ರು ಕೂಡ ನಾವು ಮುಂಜಾವಿನ ಪ್ರಾರ್ಥನೆಗೆ ಕೇವಲ ದೇವರು ಹೇಳ್ತಿರೋ 1 ಗಂಟೆ ನಿದ್ದೆಯನ್ನು ಕೇಳ್ತಾ ಇದ್ದಾನೆ. ನೀನು 7 ಗಂಟೆ 8 ಗಂಟೆ ಹೇಳೋದನ್ನ 5:30 6 ಗಂಟೆಗೆ ಎದ್ದು ನೀನು ಕರ್ತನ ಸನ್ನಿಧಾನದಲ್ಲಿ ಬಾ ಅಂತ ಅನ್ಕೊಂಡು ಹೇಳ್ತಾ ಇದ್ದಾನೆ. ಇದು ದೊಡ್ಡ ಶಿಕ್ಷೆ ಅಲ್ಲ. ನಾವು ಲೋಕದಲ್ಲಿ ಏನೇನೋ ದೇವರಲ್ಲದವುಗಳಿಗೆ ನಾವು ತ್ಯಾಗಗಳನ್ನು ಮಾಡಿದ್ದೇವೆ, ಏನೇನೋ ಖರ್ಚುಗಳನ್ನು ಮಾಡಿದ್ದೇವೆ, ಏನೇನೋ ಶ್ರಮವನ್ನು ಪಟ್ಟಿದ್ದೇವೆ, ದೇಹವನ್ನು ದಂಡಿಸಿದ್ದೇವೆ, ದೇಹವನ್ನು ನಾವು ಶಿಕ್ಷಿಸಿ ನಾವು ದೇವರನ್ನು ಮೆಚ್ಚಿಸುವುದಕ್ಕೆ ಹೋಗಿದ್ದೇವೆ. ಆದರೆ ಆ ಲೋಕದಲ್ಲಿ ದೇವರಲ್ಲದವುಗಳಿಗೆ ಮಾಡಿದ ವಿಚಾರಗಳನ್ನು ಕೂಡ ನಾವು ಈ ದಿನಮಾನದಲ್ಲಿ ನಮ್ಮ ಸತ್ಯ ದೇವರಿಗೆ ನಾವು ಮಾಡ್ತಾ ಇಲ್ಲ. ಇವತ್ತಿನ ದಿವಸ ಮನುಷ್ಯ ಬಹಳ ಸುಲಭವಾಗಿ ದೇವರನ್ನ ಪರಿಗಣಿಸಿದ್ದಾನೆ. ಯಾಕೆಂತಂದ್ರೆ ಅದನ್ನು ಕೃಪೆಯು, ದಯೆಯು, ಕರುಣೆಯು, ಕನಿಕರವುಳ್ಳ ದೇವರು ಎಂದು ಗೊತ್ತಾದ ಕೂಡಲೇ ಎಲ್ಲ ಫ್ರೀಯಾಗಿ ಸಿಗುತ್ತೆ. ರಕ್ಷಣೆ ಫ್ರೀಯಾಗಿ ಸಿಗುತ್ತೆ, ಸ್ವಸ್ಥತೆ ಫ್ರೀಯಾಗಿ ಸಿಗುತ್ತೆ, ಅದೇ ರೀತಿ ಬಿಡುಗಡೆ ಫ್ರೀಯಾಗಿ ಸಿಗುತ್ತೆ. ಈ ಫ್ರೀಯಾಗಿ ಎಲ್ಲ ಸಿಗುವಾಗ ಅದರ ಬೆಲೆ ಅಷ್ಟೊಂದು ಇರಲ್ಲ ಅಂತ ಅಂದ್ಕೊಂಡು ಅನಿಸುತ್ತೆ. ಆ ರೀತಿಯಲ್ಲಿ ಆಗಿಬಿಟ್ಟಿದೆ ಅನಿಸುತ್ತೆ. ಅದಕ್ಕೋಸ್ಕರವಾಗಿ ನಾವು ಪ್ರಾರ್ಥನಾ ವೀರರಾಗು ಈ ಮುಂಜಾವಿನ ಪ್ರಾರ್ಥನೆಯಲ್ಲಿ ಬರೋರು ನಮ್ಮ ಸಭೆಯ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಿಯರೇ, ನಾವು ಇಷ್ಟು ಜನ ಮಾತ್ರವೇ ಕರ್ತನ ಸನ್ನಿಧಾನದಲ್ಲಿ ದೇವರ ಅನ್ಯೋನ್ಯತೆ ಹೊಂದಿದರೆ ಮಾತ್ರ ಸಾಲೋದಿಲ್ಲ. ಮುಂದಿನ ದಿನಮಾನದಲ್ಲಿ ಅನೇಕ ನೂರಾರು ಜನರು ಸಭೆಯ ಒಂದು ಬಾಗಿಲನ್ನು ತಟ್ಟುವ ಹಾಗೆ, ಸಭೆಯ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡುವ ಹಾಗೆ, ಮನೆಯಲ್ಲಿ ಪ್ರಾರ್ಥಿಸುವ ಹಾಗೆ ಮತ್ತು ಪ್ರಾರ್ಥಿಸುವ ವ್ಯಕ್ತಿಯಾಗಿ ಒಬ್ಬೊಬ್ಬರು ಮಾರ್ಪಡುವ ಹಾಗೆ 3 ಮನೆಗಳಲ್ಲೂ ಕೂಡ ಕಳ್ಳರ ಗವಿಯಲ್ಲ, ದೇವರ ಪ್ರಾರ್ಥನೆ ನಡೆಯುವ ಹಾಗೆ ಕರ್ತನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಪ್ರಿಯರೇ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಶನಿವಾರ ದಿವಸ ಕೊನೆಯ ಭಾಗವನ್ನ, ಪ್ರಾರಂಭದ ಭಾಗವನ್ನು ಅದನ್ನು ಟಚ್ ಮಾಡಿ ನಾನು ಅಲ್ಲೇ ಬಿಟ್ಟಿದ್ದೆ. ಈಗ ಅದರ ಮುಂದುವರಿಕೆ ಭಾಗವನ್ನು ನೋಡಿಕೊಳ್ಳೋಣ. ನಾವು ಯಾವ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ? ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನೆಹೆಮೀಯನು ತನ್ನ ಜೀವಿತದಲ್ಲಿ ಆತನು ಕೈಗೊಂಡಂತ ಒಂದು ಯೋಜನೆ, ದೇವರು ರೂಪಿಸಿದಂತ ಒಂದು ದೊಡ್ಡ ಯೋಜನೆಗೆ ಆತನ ಕೈ ಹಾಕುವುದಕ್ಕೆ ಹೋದಂತ ಸಂದರ್ಭದಲ್ಲಿ ಆದಂತ ತಡೆಗಳು, ಆದಂತ ಅಡ್ಡಿಗಳು, ಆದಂತ ಡಿಸ್ಟರ್ಬೆನ್ಸ್ಗಳನ್ನ ಆತನು ಮೀರಿ ನಿಂತು ಆತನು ಬಲಗೊಂಡು ಇನ್ನೊಬ್ಬರನ್ನು ಬಲಪಡಿಸುವ ರೀತಿಯನ್ನು ನಾವು ಗಮನಿಸಿದ್ವಿ. ಅದಕ್ಕೋಸ್ಕರವಾಗಿ ಮೊದಲನೇದಾಗಿ ಅದನ್ನು ನಾವು ತಿಳಿದುಕೊಂಡು ನಮ್ಮ ಹಾಗೆಗಳು ಯಾರು, ನಮಗೆ ವಿರೋಧಿ ಯಾರು ಅನ್ನೋದನ್ನು ಅರ್ಥಕೊಂಡಿದ್ದೇವೆ. ಆ ವಿರೋಧಿಗೋಸ್ಕರ ನಾವು ಹೆದರಬಾರದು. ಎರಡನೇದಾಗಿ ದೇವರು ಯಾರಾಗಿದ್ದಾನೆ, ಅದನ್ನು ಮಹೋನ್ನತನು, ಭಯಂಕರನು, ಆತನನ್ನ ನಾವು ನೆನಪು ಮಾಡಿಕೊಳ್ಳಬೇಕು ಅಂತ ಅನ್ಕೊಂಡು ನೆಹೆಮೀಯನು ಹೇಳ್ತಾ ಇದ್ದಾನೆ. ನಾವು 3ನೇ ಭಾಗದಲ್ಲಿ ಪ್ರಾರಂಭ ಮಾಡಿ ನಿಲ್ಲಿಸಿದ್ವಿ. 3ನೇ ಭಾಗ ಏನೆಂದು ನೋಡುವಾಗ, ನಿಮ್ಮ ಸಹೋದರರಿಗೋಸ್ಕರವೂ, ಗಂಡು ಹೆಣ್ಣು ಮಕ್ಕಳಿಗೋಸ್ಕರವೂ, ಹೆಂಡತಿಯರಿಗೋಸ್ಕರವೂ, ನಿಮ್ಮ ಮನೆಗಳಿಗೋಸ್ಕರವೂ ಕಾದಾಡಿರಿ ಎಂದು ಹೇಳಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕಾದಾಡಿರಿ ಎಂದು ಹೇಳುವಾಗ ಹೋಗಿ ಯಾರು ನನ್ನ ವಿರೋಧಿಯಾಗಿದ್ದಾನೆ ಅವನಿಗೆ ಹೋಗಿ ಹೊಡೆದು ಬರೋದು ಅಂತ ಅನ್ಕೊಂಡು ನೆಹೆಮೀಯನು ಹೇಳ್ತಾ ಇಲ್ಲ. ನೆಹೆಮೀಯನು ಹೇಳ್ತಿರೋದು ಏನಂತಂದ್ರೆ, ಅವರಿಗೋಸ್ಕರ
ಪ್ರಾರ್ಥನೆ ಮಾಡ್ರಿ. ನಿಮ್ಮ ಸಹೋದರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಗಂಡು ಹೆಣ್ಣು ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಹೆಂಡತಿಯರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಮನೆಗಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಕುಟುಂಬಗಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಸಹ ವಿಶ್ವಾಸಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಕುಟುಂಬದ ಸದಸ್ಯರಿಗೋಸ್ಕರ ಬಲಹೀನತೆಯಲ್ಲಿ ಬಿದ್ದಿರುವಂತ ಕುಟುಂಬದ ಎಲ್ಲಾ ಕಾರ್ಯಗಳನ್ನ ಕೆಳಮುಖವಾಗಿ ಮಾಡಿರುವಂತ ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅನ್ನೋದನ್ನ ಕರ್ತನೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಹಾಗೆ ಅಥವಾ ನಮ್ಮ ವಿರೋಧಿ ಮನುಷ್ಯನಲ್ಲ, ನಮ್ಮ ಕುಟುಂಬದಲ್ಲಿರುವಂತಹ ಸದಸ್ಯನಲ್ಲ, ನಮ್ಮ ಸಭೆಯಲ್ಲಿರುವಂತಹ ಒಬ್ಬ ವಿಶ್ವಾಸಿಯಲ್ಲ, ನಮ್ಮ ಸೇವಕರಲ್ಲ. ಇವತ್ತಿನ ದಿವಸ ನಮ್ಮ ವಿರೋಧಿ ಯಾರಾಗಿದ್ದಾನೆ, ನಮ್ಮನ್ನ ಟಾರ್ಗೆಟ್ ಮಾಡಿಕೊಂಡು ನಮ್ಮನ್ನ ಹಿಂಸಿಸುತ್ತಿರುವವನು ಸೈತಾನನಾಗಿದ್ದಾನೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಒಬ್ಬ ವಿಶ್ವಾಸಿ. ಇಲ್ಲದಾದ್ರೆ ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅಂತಂದ್ರೆ ನೋಡ್ರಿ, ಯಾರೇ ನಮ್ಮ ಸಭೆಯಲ್ಲಿರಬಹುದು, ಯಾರೇ ನಮ್ಮ ಸೇವಕರಾಗಿರಬಹುದು, ಎಲ್ಲರ ಮೇಲೆ ಒಂದು ಅಭಿಷೇಕ ಇದೆ ಪ್ರಿಯರೇ. ಎಲ್ಲರ ಮೇಲೆ ಒಂದು ಅನಾಯಿಂಟಿಂಗ್ ಇದೆ. ನೋಡ್ರಿ, ದಾವಿದನು ಎಂತ ದುಷ್ಟ ಸೌಲನು ಡೈರೆಕ್ಟ್ ಆಗಿ ಅವನನ್ನ ಕೊಲ್ಲುವುದಕ್ಕೆ ಬರ್ತಾನೆ. ಆದ್ರೆ ಏನಾಗುತ್ತೆ ಅಂತಂದ್ರೆ, ಸೌಲನು ಕೊಲ್ಲುವುದಕ್ಕೆ ಬಂದ್ರೆ ದಾವಿದನೇನ್ ಮಾಡ್ತಾನೆ, ದಾವಿದನು ರಿಪ್ಲೈ ಆಗಿ ಪ್ರತ್ಯುತ್ತರವಾಗಿ ಯಾವ ಕಾರ್ಯವನ್ನ ಮಾಡೋದಿಲ್ಲ. ಯಾಕೆಂತಂದ್ರೆ ದಾವಿದನಿಗೆ ಒಂದು ಗೊತ್ತಿತ್ತು, ದೇವರ ಅಭಿಷೇಕದ ಬೆಲೆ ಏನು ಅಂತ ಗೊತ್ತಿತ್ತು. ದೇವರ ಅಭಿಷಕ್ತನನ್ನು ನಾನು ಮುಟ್ಟೋದಾದ್ರೆ ಏನಾಗುತ್ತೆ ಅಂತ ಗೊತ್ತಿತ್ತು. ದೇವರ ಅಭಿಷಕ್ತನ ವಿರುದ್ಧವಾಗಿ ನಾನು ಹೋಗೋದಾದ್ರೆ ಏನಾಗುತ್ತೆ ಎಂದು ಗೊತ್ತಿತ್ತು. ಅದಕ್ಕೋಸ್ಕರವಾಗಿ ನಾವು ಮನುಷ್ಯನಿಗೆ ಬೆಲೆ ಕೊಡದೆ ಹೋದರೂ ಕೂಡ ಮನುಷ್ಯನ ಮೇಲಿರುವಂತ ದೇವರ ಅಭಿಷೇಕಕ್ಕೆ ನಾವು ಬೆಲೆ ಕೊಡಬೇಕಾಗಿದೆ. ಹಲ್ಲೆಲೂಯಾ. ನಾವು ದೇವರ ಅಭಿಷೇಕವನ್ನ ಅಲ್ಲಗೆಳೆದು ಆ ಒಂದು ಮನುಷ್ಯನ ವಿರುದ್ಧವಾಗಿ ನಾವು ಶತ್ರುವೆಂದು ದೂಷಣೆ ಮಾಡಿದರೆ ಒಂದನ್ನು ತಿಳಿದುಕೊಳ್ಳ್ರಿ, ದೇವರ ಅಭಿಷೇಕ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಅದಕ್ಕೋಸ್ಕರವಾಗಿ ದೇವರ ಅಭಿಷೇಕನ ಮೇಲೆ ನಾನು ಕೈ ಎತ್ತೋದಿಲ್ಲ ಅಂತ ಅನ್ಕೊಂಡು ದಾವಿದನೇ ಹೇಳ್ತಾನೆ. ಇವತ್ತಿನ ದಿವಸ ಅದೇ ಮಾತನ್ನು ನಾವು ಹೇಳೋಣ, ಕರ್ತನೇ, ನಾನು ದೇವರ ಅಭಿಷಕ್ತನ ಮೇಲೆ ನಾನು ಕೈ ಎತ್ತೋದಿಲ್ಲ, ದೇವರ ಅಭಿಷಕ್ತನ ವಿರುದ್ಧವಾಗಿ ನಾನು ಹೋಗೋದಿಲ್ಲ ಎಂದು ಹೇಳೋಣ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಹೋದರರಿಗೋಸ್ಕರವೂ, ಗಂಡು ಹೆಣ್ಣು ಮಕ್ಕಳಿಗೋಸ್ಕರವೂ, ಹೆಂಡತಿಯರಿಗೋಸ್ಕರವೂ, ನಿಮ್ಮ ಮನೆಗಳಿಗೋಸ್ಕರವೂ ನೀವು ಕಾದಾಡಿರಿ ಅನ್ನೋದನ್ನ. ಇದು ಕಾದಾಡ್ರಿ ಅಂತ ಹೇಳುವಾಗ ಆ ನೇಮಿನ ಕಾಲದಲ್ಲಿ ಯುದ್ಧದ ಕಾಲವಾಗಿತ್ತು, ಶಾರೀರಿಕ ಯುದ್ಧ ನಡೀತಿದೆ. ಆದ್ರೆ ಇಲ್ಲಿ ಇವತ್ತಿನ ದಿವಸ ಹೊಸ ಒಡಂಬಡಿಕೆಯಲ್ಲಿ ಈ ವಾಕ್ಯ ನಮಗೆ ಯಾವ ರೀತಿಯಲ್ಲಿ ಅಪ್ಲೈ ಆಗ್ತದೆ ಎಂದು ನೋಡುವಾಗ ನಾವು ಏನು ಮಾಡಬೇಕಾಗಿದೆ, ನಾವು ಪ್ರಾರ್ಥನೆಯಲ್ಲಿ ಹೋರಾಡಬೇಕಾಗಿದೆ. ನಾವು ನೋಡಿದ 2ನೇ ಸಮುವೇಲ 10ನೇ ಅಧ್ಯಾಯ 10ನೇ ವಚನದ ಆ ಕೆಳಗಡೆ ಭಾಗದಲ್ಲಿ ವಾಕ್ಯಗಳ ಬಗ್ಗೆ ನಾನು ಹೇಳಿಕೊಟ್ಟೆ ನಿಮಗೆ. ಅಲ್ಲಿ ಇಬ್ಬರು ಸಹೋದರರು, ರಕ್ತ ಸಂಬಂಧಿಗಳು ಒಂದೇ ಸೈನ್ಯದಲ್ಲಿದ್ದಾರೆ. ಆ ಸೈನ್ಯದಲ್ಲಿರುವಂತ ಸಂದರ್ಭದಲ್ಲಿ ಒಬ್ಬ ಹೇಳ್ತಾನೆ, ನಾನು ಅರಾಮ್ಯರ ವಿರುದ್ಧವಾಗಿ ಸೋಲುವ ಸಮಯ ಬಂದರೆ, ಅವರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ನೀನ್ ನನ್ನ ಸಹಾಯಕ್ಕೆ ಬರಬೇಕು. ಒಂದು ವೇಳೆ ನಿನ್ನ ಮೇಲೆ ಆ ಒಂದು ಅಮ್ಮೋನಿಯರು ಬಂದು ಅಟ್ಯಾಕ್ ಮಾಡಿದ್ರೆ, ಆಕ್ರಮಣ ಮಾಡಿದ್ರೆ, ನಾನು ನಿನ್ನ ಸಹಾಯಕ್ಕೆ ಬರ್ತೇನೆ. ಈ ರೀತಿಯಲ್ಲೇ ಒಬ್ಬ ವಿಶ್ವಾಸಿ ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುತ್ತಾ ಜೀವನ ಮಾಡಿದ್ರೆ ಪ್ರೇರೆ, ಯಾವ ಸೈತಾನ ಶಕ್ತಿಗಳು ಕೂಡ ನಮ್ಮನ್ನ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದ್ರೆ ಸೈತಾನನು ಮಾಡುವ ದೊಡ್ಡ ಒಂದು ತಂತ್ರ ಯಾವುದು ಗೊತ್ತಾ? ನಮಗೆ ಗೊತ್ತಿಲ್ಲದೆ ತಂತ್ರ ಮಾಡೋದು ಗೊತ್ತಾ? ಒಗ್ಗಟ್ಟನ್ನ, ವಿಶ್ವಾಸಿಗಳ ಸೇವಕರುಗಳ ಒಗ್ಗಟ್ಟನ್ನ ಮುರಿಯೋದು. ಸೇವಕರ ಒಗ್ಗಟ್ಟುಗಳನ್ನ, ಯೂನಿಟಿಗಳನ್ನ ಯಾವಾಗ ಮುರಿತಾನೋ ಆತನ ಅರ್ಧ ಯುದ್ಧ ಸೈತಾನನ ಗೆದ್ದಂಗೆ. ಅದಕ್ಕೋಸ್ಕರವಾಗಿ ಒಂದನ್ನು ತಿಳಿದ್ರೆ, ಇವತ್ತಿನ ದಿವಸ ನಾನು, ನನ್ನ ದೇವರು, ನನ್ನ ಕುಟುಂಬ, ನನ್ನ ಗಂಡ, ನನ್ನ ಹೆಂಡತಿಯಿಂದ ಅನ್ಕೊಂಡು ನಾನು ಸಭೆಗೆ ಹೋಗ್ತೀನಿ, ಬರ್ತೀನಿ, ನಾನು ಆರಾಧನೆ ಮಾಡ್ತೀನಿ ಅಂತ ಅನ್ಕೊಂಡು ಆ ರೀತಿಯಲ್ಲಿ ಅಂದುಕೊಳ್ಳುವುದಾದ್ರೆ ಆ ರೀತಿಯಲ್ಲಿ ಇಲ್ಲ ಪ್ರೇರೆ. ಇವತ್ತಿನ ದಿವಸ ಸಭೆಯಾಗಿ ಕರ್ತನು ನಮ್ಮನ್ನ ಕರೆದಿದ್ದಾನೆ. ವೈಯಕ್ತಿಕವಾಗಿ ಸಭೆಗೆ ಕರೆದಿದ್ದಾನೆ. ದೇವರು ನಮ್ಮನ್ನ ಪರಲೋಕಕ್ಕೆ ಕರೆದುಕೊಂಡು ಹೋಗೋದು ಮೊದಲ ಗಿತ್ತಿಯನ್ನ, ಸಭೆಯನ್ನ ಇಂದ ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಸಭೆಯಲ್ಲಿ ನಾವೆಲ್ಲರೂ ಕೂಡ ಏಕಮನಸ್ಸುಳ್ಳವರಾಗಬೇಕು. ನಾವು ಒಂದಾಗಿರಬೇಕು. ಒಬ್ಬರಿಗೊಬ್ಬರು ನಾವು ನಿಲ್ಲುವವರಾಗಿರಬೇಕು. ಇನ್ನೊಬ್ಬರಿಗೆ ನಷ್ಟ ಆಗ್ತಿದೆಯಾ, ಆವಾಗ ನಮ್ಮ ಹೃದಯ ಚುಚ್ಚಬೇಕು. ಅವರಿಗೆ ನಷ್ಟ ಆದ್ರೆ ನನಗೆ ನಷ್ಟ ಆದ ರೀತಿಯಲ್ಲಿ, ಅವರಿಗೆ ಸೋಲಾದ್ರೆ ನನಗೆ ಸೋಲಾದ ರೀತಿಯಲ್ಲಿ, ಅವರಿಗೆ ನಿರಾಶೆ ಆದ್ರೆ ನನಗೆ ನಿರಾಶೆ ಆದ ರೀತಿಯಲ್ಲಿ, ಅವರಿಗೆ ಕಣ್ಣೀರು ಬಂದ್ರೆ ನನಗೆ ಕಣ್ಣೀರು ಬಂದ ರೀತಿಯಲ್ಲಿ, ಅವರಿಗೆ ಕಷ್ಟ ಬಂದ್ರೆ ನನಗೆ ಕಷ್ಟ ಬಂದರಲ್ಲಿ. ಆದ್ರೆ ಅನೇಕ ಬಾರಿ ನಮ್ಮ ಆಲೋಚನೆ ಏನಂತಂದ್ರೆ, ಚೆನ್ನಾಗಿ ಹಾರಾಡ್ತಾ ಇದ್ದ, ಈಗ ಸರಿಯಾಗಿ ಬಿತ್ತು ನೋಡು ಅದೇ.
ಬಿದ್ದಿದ್ದು ಒಳ್ಳೇದಾಯ್ತು ಅಂತ ಅನ್ಕೊಂಡು ಆಲೋಚನೆ ಮಾಡುವಂತ ವಿಶ್ವಾಸಿಗಳು ನಾವಾಗಿದ್ದೇವ? ಚೆನ್ನಾಗಿ ಕುಣಿತಾ ಇದ್ದು, ಎಷ್ಟು ಹೇಳಿದೆ ಕೇಳಲಿಲ್ಲ, ಸರಿಯಾಗಿ ಬಿತ್ತು ಅದೇ, ಬಹಳ ಒಳ್ಳೆದಾಯ್ತು ಅನ್ಕೊಂಡು ಹೇಳುವಂತ ವಿಶ್ವಾಸಿಗಳು, ಸೇವಕರುಗಳು ನಾವಾಗಿದ್ದೇವ? ಇವತ್ತಿನ ದಿವಸ ನಮ್ಮನ್ನು ನಾವು ಪರೀಕ್ಷಿಸೋಣ ಪ್ರಿಯರೇ. ಒದೆ ಯಾರಿಗೂ ಬೀಳೋದಿಲ್ಲ. ಇವತ್ತು ಅವರಿಗೆ ನಾಳೆ ನಮ್ಗೆ, ಇವತ್ತು ಅವರಿಗೆ ನಾಳೆ ನಮ್ಗೆ ಬೀಳುತ್ತೆ ಅಲ್ವಾ? ನಾವೇನೋ ಒದೆ ತಿನ್ನದೇ ಇರುವಂತಹ ಮಹಾಪುರುಷರ ಪರಲೋಕದಿಂದ ಇಳಿದು ಬಂದವರಾಗಿದ್ದೀವ? ಯಾರು ಕೂಡ ಪರಲೋಕದಿಂದ ಇಳಿದು ಬಂದವರಿಲ್ಲ. ಗರ್ಭದಲ್ಲಿ ಪಾಪ ಶಾಪವನ್ನು ಹೊತ್ತು ಬಂದಿಂದ ಪಾಪಿಗಳೇ ನಾವಾಗಿದ್ದೇವೆ. ನಮಗೂ ಕೂಡ ಒಂದೊಂದು ಸಮಯದಲ್ಲಿ ಒಂದೊಂದು ಕಾಲಗಳು ಬರ್ತವೆ. ಅದಕ್ಕೋಸ್ಕರ ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಕಾಲ ಬರುವಾಗ ನಾವು ಕಷ್ಟದಲ್ಲಿರ್ತೀವಿ, ನಾವು ನೋವಲ್ಲಿರ್ತೀವಿ, ಬಾಧೆಯಲ್ಲಿರ್ತೀವಿ, ನಾವು ಶಿಕ್ಷಾಸ್ತ್ರದಿಂದ ಹಾದು ಹೋಗ್ತಾ ಇರ್ತೀವಿ. ಆವಾಗ ಯಾರಾದ್ರೂ ನನಗೆ ಪ್ರಾರ್ಥನೆ ಮಾಡಬಾರ್ದ? ಯಾರಾದ್ರೂ ನನಗೆ ಸಹಾಯ ಮಾಡಬಾರ್ದ? ಯಾರಾದ್ರೂ ನನ್ನ ಜೊತೆ ನಿಲ್ಲಬಾರ್ದ? ಯಾರಾದ್ರೂ ನನ್ನ ಸಂತೈಸಬಾರ್ದ ಅಂತ ಅನ್ಕೊಂಡು ಅನ್ಸುತ್ತೆ. ನೀನು ಸಂತೈಸಿದ್ರೆ ನಿನಗೆ ಸಂತೈಸುವುದಕ್ಕೆ ಜನ ಬರ್ತಾರೆ. ನೀನು ಸಂತೈಸಿದ್ರೆ ನಿನ್ನ ದೇವರು ಕೂಡ ನಿನ್ನ ಆ ಒಂದು ಕಷ್ಟದ ಕಾಲ ನಿನಗೆ ಕೈ ಬಿಡೋದಿಲ್ಲ. ಇವತ್ತಿನ ದಿವಸ ನಮ್ಮ ಮನಸ್ಸಿನ ಆಲೋಚನೆಗಳು ನೋಡ್ರಿ. ತಿಮೋತಿನ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ, 1ನೇ ತಿಮೋತಿ 5ನೇ ಅಧ್ಯಾಯ 8ನೇ ವಚನದಲ್ಲಿ ಪೌಲನು ತಿಮೋತಿಯನಿಗೆ ಸೇವಾ ವಿಚಾರವಾಗಿ ಕಲಿಸುತ್ತಿರುವಾಗ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ನೋಡ್ರಿ, ಅನೇಕ ಜನರಿಗೆ, ಯವನಸ್ಥರಿಗೆ, ನಾನು ಕರ್ತನಿಗೋಸ್ಕರ ಏನಾದ್ರೂ ಮಾಡಬೇಕು. ನೀನು ಕರ್ತನಿಗೋಸ್ಕರ ಏನಾದ್ರೂ ಮಾಡಬೇಕು ಅಂತಂದ್ರೆ ನೀನು ಯಾರನ್ನೋ ರೋಲ್ ಮಾಡಲ್ ಇಟ್ಕೊಂಡು, ನೀನು ಈ ಲೋಕದಲ್ಲಿ ಸೇವೆ ಮಾಡ್ತಿರೋ ಸೇವಕನನ್ನ ರೋಲ್ ಮಾಡಲ್ ಇಟ್ಕೊಂಡು, ಅಪೋಸ್ತಲನ್ನ ರೋಲ್ ಮಾಡಲ್ ಇಟ್ಕೊಂಡು, ಅಥವಾ ಪ್ರವಾದಿಯನ್ನ ರೋಲ್ ಮಾಡಲ್ ಇಟ್ಕೊಂಡು, ಅಥವಾ ಉಪದೇಶಿಯನ್ನ, ಸುವಾರ್ತಿಕನನ್ನ, ಸಭಾಪಾಲಕನನ್ನ ರೋಲ್ ಮಾಡಲ್ ಇಟ್ಕೊಂಡು ನಿನ್ನ ಸೇವೆಗೆ ಕಾಲಿಡೋದಾದ್ರೆ ನೀನು ಸೋಲುವುದು ಖಂಡಿತ. ಆದ್ರೆ ನಿನ್ನ ಮುಂದೆ ನಿನ್ನ ರೋಲ್ ಮಾಡೆಲ್ ಯಾರಾಗಿರಬೇಕು? ಯೇಸು ಮಾತ್ರವೇ ಇರಬೇಕು. ಹಲ್ಲೆಲೂಯ. ಯೇಸುವಿನ ವಿಚಾರವಾಗಿ ಪೌಲನು ತಿಮೋತಿಯನಿಗೆ ಈ ರೀತಿಯಲ್ಲಿ ಕಲಿಸಿಕೊಡ್ತಿದ್ದಾರೆ. ಯಾವನಾದರೂ ಸ್ವಂತ ಜನರನ್ನು, ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು, ನಂಬದವನಿಗಿಂತ ಕಡೆಯಾದವನು ಆಗಿದ್ದಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆ ಸ್ವಂತ ಜನರು ಯಾರಾಗಿದ್ದಾರೆ? ಇವತ್ತಿನ ದಿವಸ ನಮಗೆ ಸ್ವಂತ ಜನರು ಯಾರಾಗಿದ್ದಾರೆ? ಈಗಲೂ ಕೂಡ ಅನ್ಯ ಜನರಾಗಿರುವಂತ ಯೇಸುವನ್ನ ದೂಷಿಸುವಂತ ಜನರು ನಮ್ಮ ಸ್ವಂತ ಜನರ? ಅಥವಾ ನಮ್ಮ ಸಭೆಯಲ್ಲಿ ನಾವು ಭಾನುವಾರ ಬಂದು ಸೇರಿ ಕುಳಿತುಕೊಳ್ಳುವಂತ, ನಮಗೆ ಯಾವಾಗಲೂ ಪ್ರೈಸ್ ದ ಲಾರ್ಡ್ ಎಂದು ಹೇಳಿ ನಗಾಡಿಕೊಂಡು ಹೇಳುವಂತ, ನಮ್ಮನ್ನ ವಿಶ್ ಮಾಡುವಂತ, ನಮಗೆ ಬೆನ್ನು ತಟ್ಟುವಂತ, ನಮ್ಮ ಜೊತೆಯಾಗಿ ನಿಲ್ಲುವಂತ ಸೇವಕರುಗಳು, ವಿಶ್ವಾಸಿಗಳು ನಮ್ಮ ಸ್ವಂತ ಜನರ ಅನ್ನೋದನ್ನ ಇವತ್ತಿನ ದಿವಸ ನಾವು ಕ್ಲಿಯರ್ ಮಾಡಿಕೊಳ್ಳಬೇಕು. ನಾವು ಹೇಳುವಾಗ ಬಾಯಲ್ಲಿ ನನಗೆ ಯಾರು ಕುಟುಂಬಸ್ಥರಿಲ್ಲ, ಎಲ್ಲ ನೀವೇ ನಮ್ಮ ಕುಟುಂಬಸ್ಥರು ಅಂತ ಹೇಳ್ತೇವೆ. ಆದ್ರೆ ಒಬ್ಬ ವಿಶ್ವಾಸಿಯ ವಿಚಾರವಾಗಿ ನಮ್ಮ ನೆಗೆಟಿವ್ಗಳು ನಮ್ಮ ಕಣ್ಣ ಮುಂದೆ ಬಂದಾಗ ನಾವು ಯಾವ ರೀತಿ ಆಡ್ತೇವೆ, ಯಾವ ರೀತಿಯ ಪ್ರತ್ಯುತ್ತರ, ಯಾವ ರೀತಿಯ ಪ್ರತಿಕ್ರಿಯೆ, ಯಾವ ರೀತಿಯ ಆಲೋಚನೆ ನಮ್ಮ ಮನಸ್ಸಿಗೆ ಬರುತ್ತೆ ಅನ್ನೋದನ್ನ ಆಲೋಚನೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಈ ತಿಮೋತಿಯನಿಗೆ ಈ ಪೌಲನ ಹೇಳ್ತಾ ಇದ್ದಾನೆ, ಯಾವನಾದರೂ ಸ್ವಂತ ಜನರನ್ನ, ವಿಶೇಷವಾಗಿ ತನ್ನ ಮನೆಯವರನ್ನ. ಇವತ್ತಿನ ದಿವಸ ನಮ್ಮ ಮನೆಗಳಲ್ಲಿ ಇರುವಂತಹ ವ್ಯಕ್ತಿಗಳಲ್ಲಿ ನ್ಯೂನ್ಯತೆ ಇದ್ದಾವೆ, ಬಲಹೀನತೆಗಳಿದ್ದಾವೆ. ನಮ್ಮಲ್ಲಿ ಬಲಹೀನತೆ ಇದೆಯವ, ನಮ್ಮಲ್ಲೂ ಕೂಡ ಬಲಹೀನತೆ ಇದ್ದಾವೆ. ಅನೇಕ ನಾವು ಕುಟುಂಬದ ಸದಸ್ಯರಾಗಿ ನಮ್ಮ ಕುಟುಂಬಕ್ಕೆ ನಾವೇ ಕುತ್ತಾಗಿದ್ದೇವೆ. ಆದ್ರೆ ಇವತ್ತಿನ ದಿವಸ ನಾವು ಒಬ್ಬೊಬ್ಬರನ್ನ ತಪ್ಪನ್ನ ಎತ್ತಿ ಸೋರಿಸೋದಕ್ಕಿಂತ ಹೆಚ್ಚಾಗಿ ನಾವೇನನ್ನ ಮಾಡಬೇಕು? ವಿಶೇಷವಾಗಿ ಮನೆಯವರನ್ನ ನೀನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು, ನಂಬದವನಿಗಿಂತ ಕಡೆಯಾದವನು ಆಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಯಾರನ್ನ ಸಂರಕ್ಷಿಸಬೇಕಂದ್ರೆ ನಮ್ಮ ಸ್ವಂತ ಜನರನ್ನ, ನಮ್ಮ ಕ್ರಿಸ್ತನಲ್ಲಿ ನಾವು ಪಡೆದುಕೊಂಡ ಸಹೋದರರನ್ನ, ಕ್ರಿಸ್ತನಲ್ಲಿ ನಾವು ಪಡೆದ ಅಕ್ಕ ಅಣ್ಣಂದಿರನ್ನ, ಕ್ರಿಸ್ತನಲ್ಲಿ ನಾವು ಪಡೆದುಕೊಂಡಿರುವಂತಹ ತಂದೆ ತಾಯಂದಿರನ್ನ, ಕ್ರಿಸ್ತನಲ್ಲಿ ಪಡೆದುಕೊಂಡಿರುವ ಅಜ್ಜ ಅಜ್ಜಿಯಂದಿರನ್ನ, ಕ್ರಿಸ್ತನಲ್ಲಿ ನಾವು ಪಡೆದುಕೊಂಡಿರುವಂತಹ ಅಕ್ಕ ಭಾವಂದಿರನ್ನ, ಎಲ್ಲ ಸಂಬಂಧಗಳು ನಮ್ಮ ಸಭೆಯಲ್ಲಿದ್ದಾವೆ. ಕ್ರಿಸ್ತನಲ್ಲಿ ನಾವು ಪಡೆದಿರುವಂತಹ ಆತ್ಮಿಕ ತಂದೆಯನ್ನ ನಾವೇನ್ ಮಾಡ್ಬೇಕಂತೆ? ನಾವು ಸಂರಕ್ಷಿಸಬೇಕಂತೆ. ಯಾವುದರ ಮುಖಾಂತರ ಸಂರಕ್ಷಿಸಬೇಕು? ವಿಶೇಷವಾಗಿ ತನ್ನ ಮನನ ಸಂರಕ್ಷಿಸದೆ ಹೋದರೆ ಸಂರಕ್ಷಿತ ಪ್ರಾರ್ಥನೆಯ ಮುಖಾಂತರ ನಾವು ಸಂರಕ್ಷಿಸಬೇಕಾಗಿದೆ. ನೋಡ್ರಿ, ಯಾವುದೇ ಒಂದು ನಿನ್ನೆ ದಿವಸ ಎಲ್ಲರೂ ಕೂಡ ಕೆಲವರು ಪಾಯಸ ತಗೊಂಡು ಹೋಗಿದ್ದೀರಾ? ಪಾಯಸ ತಗೊಂಡು ಹೋಗಿದ್ದನ್ನ ನಾವೇನ್ ಮಾಡ್ತೀವಿ? ಹೆಂಗ್ ಸಂರಕ್ಷಿಸಿದಪ್ಪ?
ನಾವು ಫ್ರಿಜ್ಜಲ್ಲಿ ಇಡ್ತೇವೆ. ಫ್ರಿಜ್ಜಲ್ಲಿ ಅದು ಕಂಪ್ಲೀಟ್ ಆಗಿ ಐಸ್ ಓಪನ್ ಆಗದೆ ಕ್ಲೋಸ್ ಆಗಿದ್ರೆ ಆ ಪಾಯಸ ಹಾಗೇ ಇರುತ್ತೆ. ಮಧ್ಯಾಹ್ನ ತಿಂದ್ರು ಹಾಗೆ ಇರುತ್ತೆ, ರಾತ್ರಿ ತಿಂದ್ರು ಹಾಗೆ ಇರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಜೊತೆ ಇರುವಂತಹ ವ್ಯಕ್ತಿಗಳ ಜೀವಿತವನ್ನ ನಾವು ಸಂರಕ್ಷಿಸಬೇಕು ಅಂತಂದ್ರೆ ಅವರು ದೇವರ ಆತ್ಮನ ವಶದಲ್ಲಿರಬೇಕು ಪ್ರಿಯರೇ. ದೇವರ ಆತ್ಮನಿಂದ ಆವರಿಸಲ್ಪಟ್ಟಿರಬೇಕು. ಯಾವಾಗ ದೇವರ ಆತ್ಮನ ವಶದಲ್ಲಿ ಅವರು ಆವರಿಸಲ್ಪಟ್ಟಿರುತ್ತಾರೋ, ದೇವರ ಆತ್ಮನ ವಶದಲ್ಲಿ ಅವರು ಅವರನ್ನು ನಾವು ಸಂರಕ್ಷಿಸೋದಿಲ್ಲ. ಹಾಗಾದ್ರೆ ದೇವರ ಆತ್ಮನ ಅವರನ್ನು ಸಂರಕ್ಷಿಸಬೇಕು ಅಂತಂದ್ರೆ ನಾವೇನು ಮಾಡಬೇಕಾಗಿದೆ? ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಇವತ್ತಿನ ದಿವಸ ಕೆಲವರ ಮನಸ್ಸಿನಲ್ಲಿ ಮಾನಸಾಂತರ ಇಲ್ಲ, ಕೆಲವರ ಮನಸ್ಸಿನ ಕ್ಷಮೆ ಭಾವನೆ ಇಲ್ಲ, ಕೆಲವರ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಇಲ್ಲ. ಆದರೆ ನಾವೇನ್ ಮಾಡಬೇಕಾಗಿದೆ? ಅಬ್ರಹಾಮನು ಯಾವ ರೀತಿಯಲ್ಲಿ ಲೋಟನಿಗೋಸ್ಕರ ಪ್ರಾರ್ಥನೆ ಮಾಡಿದನೋ ಅದೇ ರೀತಿಯ ಮಧ್ಯಸ್ಥಿಕೆಯ ಪ್ರಾರ್ಥನೆ ಇವತ್ತಿನ ದಿವಸ ಮಾಡಬೇಕಾಗಿದೆ ಪ್ರೇರೆ. ದೇವರಲ್ಲಿ ಅದನ್ನು ಮುಂದುವರೆದು ಈ ರೀತಿಯಲ್ಲಿ ಕೇಳ್ತಾ ಇದ್ದಾನೆ, ದೇವರೇ, ಒಂದು ವೇಳೆ 50 ಜನ ನೀತಿವಂತರು ಆ ಸೊದೋಮ್ ಗೊಮಾರದಲ್ಲಿ ಇರೋದಾದ್ರೆ ನೀನ್ ಅವರನ್ನ ಉಳಿಸ್ತೀಯ. ಒಂದು ವೇಳೆ 40 ಜನ ಸೊದೋಮ್ ಗೊಮಾರದಲ್ಲಿ ಇರೋದಾದ್ರೆ ನೀನ್ ಅವರನ್ನ ಉಳಿಸ್ತೀಯ. ನೀವು ಒಂದು ವೇಳೆ 30 ಜನ ಇರೋದಾದ್ರೆ ನೀನ್ ಅವರನ್ನ ಉಳಿಸ್ತೀಯ. ಒಂದು ವೇಳೆ 10 ಜನ ಇರುವುದಾದ್ರೆ ನೀನ್ ಅವರನ್ನು ಉಳಿಸ್ತೀಯ. ಒಂದು ವೇಳೆ 5 ಜನ ಇರುವುದಾದ್ರೆ ಆ ಸೊದೋಮ್ ಗೊಮೋರ ಪಟ್ಟಣದಲ್ಲಿ ನೀತಿವಂತರು ಇರುವುದನ್ನು ನೀನು ಉಳಿಸ್ತೀಯ ಅಂತ ಅನ್ಕೊಂಡು ಮುಂದುವರೆದು ದೇವರ ಹತ್ರ ಅಷ್ಟೊಂದು ಏನೋ ಮಾತನಾಡೋದಕ್ಕೆ ಅವಕಾಶ ಇಲ್ಲದೆ ಹೋದ್ರು ತನ್ನ ಪ್ರಾಣವನ್ನ ತನ್ನ ಒಂದು ಜೀವವನ್ನ ಲೆಕ್ಕಕ್ಕೆ ಇಡದೆ ಆತನು ದೇವರ ಜೊತೆ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನ ಮಾಡ್ತಾನೆ. ಅದರ ನಿಮಿತ್ತವಾಗಿ ಲೋಟನ ಕುಟುಂಬವನ್ನ ಆತನು ಕಾಪಾಡಿಕೊಳ್ಳುತ್ತಾನೆ, ಸಂರಕ್ಷಿಸಿಕೊಳ್ಳುತ್ತಾನೆ. ಹಲ್ಲೆಲೂಯ. ಇವತ್ತಿನ ದಿವಸ ನಮ್ಮ ವಿಶ್ವಾಸಿಗಳನ್ನ, ನಮ್ಮ ಸಭೆಯಲ್ಲಿರುವ ವಿಶ್ವಾಸಿಗಳನ್ನ, ನಮ್ಮ ಕುಟುಂಬಸ್ಥರನ್ನ, ಕ್ರಿಸ್ತನಲ್ಲಿ ರಕ್ಷಣೆ ಹೊಂದಿರುವಂತ ಒಂದು ಕುಟುಂಬಸ್ಥರನ್ನ ನಾವು ಸಂರಕ್ಷಿಸಿದ್ದೇವೆ. ಕರ್ತನು ಅದಕ್ಕೋಸ್ಕರವಾಗಿ ಕರೆ ಕೊಡ್ತಾ ಇದ್ದಾನೆ ಪ್ರಿಯರೇ, ಕರೆ ಕೊಡ್ತಾ ಇದ್ದಾನೆ. ಹಲ್ಲೆಲೂಯ. ನಾವು ಉಪವಾಸ ಮಾಡ್ತೇವೆ. ನಮ್ಮ ಉಪವಾಸ ಎಂಥದ್ದು? ಯೆಶಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 7ನೇ ವಚನ. ಯೆಶಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 7ನೇ ವಚನ. ನಾವು ಸ್ತುತಿ ಯಜ್ಞವನ್ನ ಸಮರ್ಪಿಸುತ್ತೇವೆ, ಉಪವಾಸ ಪ್ರಾರ್ಥನೆ ಸಮರ್ಪಿಸುತ್ತೇವೆ. ದೇವರ ವಾಕ್ಯವಿಲ್ಲದೆ ಹಸಿದವರಿಗೆ ಅನ್ನವನ್ನ ಹಂಚುವುದು, ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಹೊದಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ? ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಹಸಿದವರಿಗೆ ಕೊಡೋದು, ಬಡವರನ್ನ ಬರಮಾಡಿಕೊಳ್ಳೋದು, ಬೆತ್ತಲರನ್ನು ಕಂಡರಿಗೆ ಅವರಿಗೆ ಹೊದಿಸೋದು, ನಿನ್ನಂತೆ ನರನಾಗಿರೋ ಯಾವನಿಗೆ ಆಗಲಿ, ಯಾರೇ ಆಗಲಿ ಅವನಿಗೆ ಏನ್ ಮಾಡ್ಬೇಕಂತೆ? ಅದನ್ನ ಏನ್ ಮಾಡ್ಬೇಕಂತೆ? ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು. ಹಲ್ಲೆಲೂಯಾ. ನಮಗೆ ಕೆಲವರು ವಿಚಾರಗಳ ಜೀವಿತಗಳನ್ನು ನೋಡುವಾಗ ನಮಗೆ ಅವರ ಮುಖವನ್ನೇ ನೋಡಬೇಕು ಅಂತ ಅನ್ಸೋದಿಲ್ಲ. ಅವರ ಮುಖ ನೋಡಿದ್ರೆ ನಮಗೆ ಕುದಿಯುತ್ತೆ, ಕೆಂಡ ಬಿಸಿಯಾಗುತ್ತೆ. ಇವತ್ತಿನ ದಿವಸ ಕರ್ತನೆ ಹೇಳ್ತಾ ಇದ್ದಾನೆ, ನೀನು ಮುಖ ತಪ್ಪಿಸಿಕೊಳ್ಳಬಾರದು. ಹೇಳೋಣ, ಮುಖ ತಪ್ಪಿಸಿಕೊಳ್ಳದಿರುವುದು. ಬಾಯಿ ತೆರೆದು ಹೇಳೋಣ, ಮುಖ ತಪ್ಪಿಸಿಕೊಳ್ಳದಿರುವುದು. ಬಾಯಿ ತೆರೆದು ಹೇಳೋಣ, ಮುಖ ತಪ್ಪಿಸಿಕೊಳ್ಳದಿರುವುದು. ಇವತ್ತಿನ ದಿವಸ ಎಂತ ಶತ್ರುಗಳು ಬಂದರೂ ಕೂಡ ನೋಡ್ರಿ, ನಮ್ಮ ಸಭೆಯಲ್ಲಿ ಅನೇಕ ಜನರು ವಿಶ್ವಾಸಿಗಳು ಕೈಬಿಟ್ಟು ಸಭೆ ಬಿಟ್ಟು ಹೋಗಿದ್ದಾರೆ. ಅನೇಕ ನಮಗೆ ಕಷ್ಟಗಳನ್ನು ಕೊಡಿ, ನಮ್ಮ ವಿರುದ್ಧವಾಗಿ ಎಷ್ಟು ಮಾತಾಡಿದ್ದಾರೆ ಅಂತಂದ್ರೆ, ಅವರಿಗೆ ಮಾತಾಡೋದನ್ನೆಲ್ಲ ಏನೆಲ್ಲ ವಿಚಾರಗಳು ಅದನ್ನು ಮಾತಾಡಿದ. ಆದರೆ ಅವರು ಮುಂದೆ ಸಿಕ್ಕಿದಾಗ ಪ್ರಿಯರೇ, ಇದುವರೆಗೆ ಅವರು ಮುಂದೆ ಸಿಕ್ಕಿದಾಗ ನಮ್ಮ ಮುಖದಲ್ಲಿ ಅವರು ನಗುವನ್ನು ನೋಡಿದರೆ ಬಿಟ್ಟು ನಮ್ಮ ಮುಖದಲ್ಲಿ ಸಿಟ್ಟನ್ನಾಗ್ಲಿ, ಕೋಪನ್ನಾಗ್ಲಿ, ನಮ್ಮ ಮುಖದಲ್ಲಿ ಯಾವುದೇ ರೀತಿಯ ಒಂದು ಶತ್ರುಭಾವವನ್ನು ಅವರು ನಮ್ಮ ಮುಖದಲ್ಲಿ ನೋಡಿದ್ದಾರೆ. ಯಾಕಂತಂದ್ರೆ ದೇವರು ಹೇಳಿದ್ದಾನೆ, ಶತ್ರುಗಳನ್ನ ಪ್ರೀತಿಸಿರಿ. ಹಲ್ಲೆಲೂಯಾ. ಇವತ್ತಿನ ದಿವಸ ಆ ಒಂದು ಶತ್ರುತ್ವವನ್ನ ಭಾಗಿಯಾಗಿ ಸೈತಾನನಿಂದ ನಡೆಸಲ್ಪಟ್ಟಂತ ವ್ಯಕ್ತಿಗಳು ನಮ್ಮ ಮುಂದೆ ಸಿಗುವಾಗ ನಾವು ಮುಖವನ್ನ ತಪ್ಪಿಸಿಕೊಳ್ಳೋದಾದ್ರೆ ನಮ್ಮ ಉಪವಾಸ ಅದಕ್ಕೆ ಬೆಲೆ ಇಲ್ಲ. ನೀನು ಖಾಲಿ ಹಸಿವಲ್ಲಿದ್ದೆ ಅಷ್ಟೇ, ನೀನು ಹಸಿವಲ್ಲಿದ್ದೆ ಅಷ್ಟೇ. ಅದಕ್ಕೋಸ್ಕರ ಇದರಿಂದ ಮುಖವನ್ನ ನಾವು ತಪ್ಪಿಸಿಕೊಳ್ಳದೆ ನಾವು ಅವರನ್ನ ನಯಿಸಿ, ಅವರಿಗೆ ಪ್ರೈಸ್ ದಿ ಲಾರ್ಡ್ ಎಂದು ಹೇಳಿ ಅವರನ್ನ ಕ್ಷಮಿಸಿ, ಅಥವಾ ಅವರ ಬಳಿ ಕ್ಷಮೆ ಕೇಳಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ದೂರವಾಗಿ ಆ ಕಾರ್ಯವನ್ನು ಮಾಡುವಾಗಲೇ ನಾವು ನಮಗೆ ದೇವರಿಗೆ ಇಷ್ಟವಾದ ಅದು ಉಪವಾಸವಾಗ್ತದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ 2ನೇ ಕೊರಿಂಥ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನ.
2ನೇ ಕೊರಿಂದ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನ. ನಾನು ನಂಬುತ್ತೇನೆ ಇಂಥ ಮೆಂಟಾಲಿಟಿ ಉಳ್ಳಂತ ತಂದೆ ತಾಯಿಗಳು ನಮ್ಮ ಸಭೆಯಲ್ಲಿ ಇಲ್ಲ ಅಂತ ಅಂದುಕೊಳ್ತೀನಿ. ಮಕ್ಕಳು ತಂದೆ ತಾಯಿಗಳಿಗೋಸ್ಕರ ದ್ರವ್ಯವನ್ನು ಕೂಡಿಸಿಡುವುದು ಧರ್ಮವಲ್ಲ, ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಕೂಡಿಸಿಡುವುದೇ ಧರ್ಮ. ನಮಗೆಲ್ಲರಿಗೂ ಗೊತ್ತು, ನಾವೆಲ್ಲ ಕಾರ್ಯವನ್ನ ನಮ್ಮ ಭವಿಷ್ಯತ್ತಿನ ಅಲ್ಲಿ ರೂಪಿಸಲ್ಪಡುತ್ತಿರುವಂತ ನಮ್ಮ ಮಕ್ಕಳ ಜೀವಿತಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ. ಆದ್ರೆ ಕೆಲವು ತಂದೆ ತಾಯಿಗಳಿದ್ದಾರೆ, ಅವರ ಜೀವನ ಮಾತ್ರ ನೋಡ್ಕೊಂಡ್ಬಿಡ್ತಾರೆ, ಅವರ ಒಂದು ವಿಚಾರಗಳನ್ನ ಮಾತ್ರ ನೋಡ್ಕೊಬಿಡ್ತಾರೆ. ನಾನು ಹಿಂಗ್ ಮಾಡಿದ್ರೆ ನಾಳೆ ದಿವಸ ನನ್ನ ಮಗ ಕಷ್ಟಪಡ್ತಾನೆ, ನಾನು ಈ ರೀತಿಯಲ್ಲಿ ಜೀವನ ಮಾಡಿದ್ರೆ ನನ್ನ ಮಗ ಕಷ್ಟಪಡ್ತಾನೆ, ಈ ರೀತಿಯಲ್ಲಿ ನಾನು ತಪ್ಪು ಮಾಡಿದ್ರೆ ನನ್ನ ಮಕ್ಕಳು ಕಷ್ಟಪಡ್ತವೆ ತಂದ್ಕೊಂಡು ಅವರ ಅಧರ್ಮವನ್ನ ಬಿಡದೆ ಈಗಲೂ ಕೂಡ ಅಧರ್ಮದಲ್ಲಿ ನಡೆಯುವಂತ ಅನೇಕ ತಂದೆ ತಾಯಿಗಳ ನಿಮಿತ್ತವಾಗಿ ಅನೇಕ ಮಕ್ಕಳು ಕಷ್ಟಪಡ್ತಾ ಇದ್ದಾವೆ. ಪ್ರೇರೆ, ದೇವರ ವಾಕ್ಯ ಹೇಳುತ್ತದೆ, ತಂದೆ ತಾಯಿಗಳು ಹುಳಿ ತಿಂದ್ರಂತೆ ಯಾರ ಹಲ್ಲುಗಳು ಚಳಿತವು, ಮಕ್ಕಳ ಹಲ್ಲುಗಳು ಚಳಿತವೆ ಎಂದು ನಾವು ನೋಡ್ತಾ ಇದ್ದೇವೆ. ಇವತ್ತಿನ ದಿವಸ ಕರ್ತನ ಸನ್ನಿಧಿಯಲ್ಲಿ ನಾವು ತಂದೆ ತಾಯಿಗಳಾಗಿ ನಾವು ಆ ಸ್ಥಾನದಲ್ಲಿ ನಿಲ್ಲುವಾಗ ನಾವು ನಮ್ಮ ಮಕ್ಕಳಿಗೋಸ್ಕರವಾಗಿ ಒಳ್ಳೆ ಆಸ್ತಿಗಳನ್ನ ಮಾಡಿರಬೇಕು. ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ನಮ್ಮ ಪಿತೃಗಳು ನಮಗೆ ಒಳ್ಳೆ ಆಸ್ತಿಗಳನ್ನ ಮಾಡಿಟ್ಟಿದ್ದಾರೋ, ಅಂದ್ರೆ ಆಸ್ತಿಗಳನ್ನ ಮನೆ ಅಂತಸ್ತು ಅದಕ್ಕಿಂತ ಹೆಚ್ಚಿನದಾಗಿ ಪ್ರೇರೆ ನಮ್ಮ ಮಕ್ಕಳು ಸಮಾಧಾನದಿಂದ ಜೀವಿಸಬೇಕು ಅಂತಂದ್ರೆ ನಾವು ಒಳ್ಳೆ ಕಾರ್ಯಗಳನ್ನ ಮಾಡುವವರಾಗಿರಬೇಕು, ಸಮಾಧಾನದಿಂದ ಸಂತೋಷದಿಂದ ಇರುವವರಾಗಬೇಕಾಗಿದೆ, ಒಳ್ಳೆಯ ನೀತಿ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾವು ಒಳ್ಳೆ ಕಾರ್ಯ ಮಾಡೋದರ ವಿಚಾರ ಗಲಾತ್ಯ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ. ಗಲಾತ್ಯ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ, ಆದುದರಿಂದ ಸಮಯವಿರಲಾಗಿ, ಈಗ ಸಮಯ ಇದೆ ನಮಗೆ ಒಳ್ಳೆ ಕಾರ್ಯವನ್ನು ಮಾಡಿ, ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ. ಈ ದೇಹದಲ್ಲಿ ಇರುವಾಗ ನಾವು ಒಳ್ಳೆಯದನ್ನು ಮಾಡೋದಕ್ಕೆ ಸಾಧ್ಯ. ಈ ದೇಹದಲ್ಲಿ ಸತ್ತ ನಂತರ ನೋಡ್ರಿ, ದುರಾತ್ಮಗಳು ಏನೇನೋ ಹೆಸರುಗಳನ್ನ ಹೇಳ್ಕೊಂಡು ಬರ್ತವೆ, ಅವು ಒಳ್ಳೆ ಕಾರ್ಯವನ್ನ ಮಾಡೋದಿಲ್ಲ. ಅವು ಹಿಂಸೆಯನ್ನ ಕೊಡ್ತವೆ, ತಲೆನೋವನ್ನು ತಂದಾಕ್ತವೆ, ವಾಮಿಟಿಂಗ್ ಅನ್ನು ತಂದಾಕ್ತವೆ, ಅನಾರೋಗ್ಯವನ್ನು ತಂದಾಕ್ತವೆ, ಜನರನ್ನ ನೆಲದಲ್ಲಿ ಬೀಳಿಸಿ ಒದ್ದಾಡಿಸ್ತವೆ. ಈ ರೀತಿಯ ಕಾರ್ಯಗಳನ್ನು ಮಾಡಿದೆ. ಅದಕ್ಕೋಸ್ಕರವಾಗಿ ದೇವರು ಎಲ್ಲಿಯ ತನಕ ನಾವು ದೇಹದಲ್ಲಿದ್ದೇವೋ ನಾವು ಅವ್ರು ಏನ್ ಮಾಡ್ಬೇಕಂತೆ, ಒಳ್ಳೆಯದನ್ನ ಮಾಡಬೇಕಂತೆ. ಮುಖ್ಯವಾಗಿ ಒಂದೇ ಮನೆಯವರಂತಿರುವ ಕ್ರಿಸ್ತ ನಂಬಿಕೆ ಉಳ್ಳವರಿಗೆ ಏನ್ ಮಾಡೋಣ, ಯಾರಿಗ್ ಮಾಡ್ಬೇಕಂತೆ, ಮುಖ್ಯವಾಗಿ ಒಂದೇ ಮನೆಯಂತಿರುವ, ಯಾವುದು ಒಂದೇ ಮನೆ, ನಮ್ದು ಸಭೆಯಲ್ಲಿರುವಂತ ಎಲ್ಲಾ ಜನರು ಒಂದೇ ಮನೆ ಅಂತಿದ್ದಾರೆ. ಯಾರಿಗ್ ಮಾಡ್ಬೇಕಂದ್ರೆ ಮೊದಲು ಕ್ರಿಸ್ತ ನಂಬಿಕೆ ಉಳ್ಳವರಿಗೆ ಮಾಡೋಣ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಏನೇ ಒಂದು ಹೊರಗಡೆಯಿಂದ ಏನೇ ವಸ್ತುಗಳು ಬಂದರೂ ಕೂಡ ನಾವು ಮೊದಲ ಆಲೋಚನೆ ಮಾಡಿದ್ರೆ ನಮ್ಮ ಸಭೆಯವರಿಗೆ ಯಾರಿಗೆ ಕೊಡೋಣ, ಯಾರಿಗಿದನ್ನ ಹಂಚೋಣ, ಯಾರಿಗೆ ಕೊಡೋಣ ತಂದ್ಕೊಂಡು ಇದ್ರ ಅಗತ್ಯತೆ ಉಳ್ಳವರು ಯಾರು ಅಂತ ಅನ್ಕೊಂಡು ಆಲೋಚನೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಕರ್ತನ ಸನ್ನಿಧಾನದಲ್ಲಿ ಒಂದನ್ನು ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ, ಕ್ರಿಸ್ತ ನಂಬಿಕೆ ಉಳ್ಳವರಿಗೆ ನಮ್ಮ ಸಹಾಯದ ಕೈ ಯಾವಾಗಲೂ ಮೊದಲು ಎತ್ತಿ ಇರಬೇಕು. ಹಲ್ಲೆಲೂಯಾ. ಅವರಿಗೆ ನಾವು ಸಹಾಯ ಮಾಡುವವರಾಗಿರಬೇಕು, ಅವರಿಗೆ ನಾವು ನಷ್ಟವನ್ನ ಮಾಡುವವರಲ್ಲ, ಅವರಿಗೆ ನಾವು ಸಹಾಯ ಮಾಡುವವರಾಗಿರಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇಬ್ರಿಯ ಬರೆದ ಪತ್ರಿಕೆ 13ನೇ ಅಧ್ಯಾಯ 6ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ. ನೋಡ್ರಿ, ಮನುಷ್ಯರ ವಿಚಾರವಾಗಿ ನಾವು ಭಯ ಪಡ್ತೇವೆ, ನಮ್ಮ ಹಗಗಳ ವಿಚಾರವಾಗಿ ಭಯಪಡುವ ಅವಶ್ಯಕತೆ. ಯಾಕಂದ್ರೆ ಕರ್ತನು ನನ್ನ ಸಹಾಯಕನು, ಭಯಪಡೇನು, ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನೀವು ಒಬ್ಬರನ್ನು ಮರಿಬಾರದು. ನಿಮಗೋಸ್ಕರ ಪ್ರಾರ್ಥನೆ ಮಾಡುವಂತ, ನಿಮಗೋಸ್ಕರ ಸಮಯವನ್ನ ಮೀಸಲಿಡುವಂತ, ನಿಮಗೋಸ್ಕರ ಆ ಒಂದು ಆತ್ಮಿಕ ಮನ್ನವನ್ನ ಬೋಧಿಸುವಂತ ನೀವು ಸಭಾನಾಯಕರನ್ನ ಜ್ಞಾಪಕ ಮಾಡಿಕೊಳ್ಳಬೇಕು. ಮತ್ತು ಅವರು ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಟ್ಟರೆಂದು ಆಲೋಚಿಸಿರಿ, ಅವರ ನಂಬಿಕೆಯನ್ನು ಅನುಸರಿಸಿರಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಬೋಧಿಸುವಂತ ವಿಚಾರಗಳನ್ನ ಕೇವಲ ಬೋಧನೆಯನ್ನ ಕೇಳಿಸಿಕೊಂಡ್ರೆ ಮಾತ್ರ ಸಾಕಾಗಿಲ್ಲ. ಅದನ್ನ ಏನ್ ಮಾಡ್ಬೇಕಂದ್ರೆ ಅದನ್ನ ಆಲೋಚನೆ ಮಾಡಬೇಕು. ಆ ನಂಬಿಕೆಯನ್ನು ನಾವೇನ್ ಮಾಡಬೇಕು, ಅನುಸರಿಸಬೇಕಾಗಿದೆ. ಪ್ರಿಯರೇ, ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ನಾವು ಇವತ್ತಿನ ದಿವಸ ಒಬ್ಬರಿಗೊಬ್ಬರು ತಪ್ಪುಗಳನ್ನ ನಾವು ಎತ್ತಿ ತೋರಿಸೋದಕ್ಕೆ ನಾವು ಇರೋರಿಲ್ಲ. ಪ್ರೀತಿ ಏನ್ ಮಾಡ್ತದೆ ಅಂದ್ರೆ ತಪ್ಪನ್ನ ಮುಚ್ಚಿ ಹಾಕ್ತದೆ ಅಂತೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ಆ ತಪ್ಪುಗಳಿಗೋಸ್ಕರ
ಕರ್ತನೆ ಬಿಡುಗಡೆಯನ್ನು ದಯಪಾಲಿಸು, ಅವರಿಗೆ ಬಿಡುಗಡೆಯನ್ನು ಕೊಡು ಸ್ವಾಮಿ. ಕರ್ತನೆ ನೀನು ತಾನೇ ಸ್ವಾಮಿ ಆ ಬಲಹೀನತೆಯಿಂದ ಅವರನ್ನು ಹೊರಗಡೆ ತೆಗೆದುಕೊಂಡು ಬಾ ಸ್ವಾಮಿ. ಕಷ್ಟಗಳಿಂದ ಹೊರಗಡೆ ತೆಗೆದುಕೊಂಡು ಬಾ, ಅನಾರೋಗ್ಯದಿಂದ ಹೊರಗಡೆ ತೆಗೆದುಕೊಂಡು ಬಾ. ಅವರ ತಪ್ಪಿನ ನಿಮಿತ್ತವಾಗಿ ಅವರಿಗೆ ಉಂಟಾಗಿರುವ ರೋಗದಿಂದ ಬಿಡುಗಡೆ ಕೊಡು ಸ್ವಾಮಿ ಅನ್ನುವ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಂತ ಪ್ರಾರ್ಥನಾ ವೀರರನ್ನ ಇವತ್ತಿನ ದಿವಸ ಸಭೆ ಒಳಗಡೆ ಕರ್ತನ ಹುಡುಕುತ್ತಾ ಇದ್ದಾನೆ. ಕರ್ತನ ಸನ್ನಿಧಾನದಲ್ಲಿ ಹೇಳೋಣ, ಕರ್ತನೆ ನನ್ನನ್ನ ಈ ರೀತಿಯ ಪ್ರಾರ್ಥನೆಯಲ್ಲಿ ನೀನು ನಡೆಸಬೇಕಾಗಿ ನೀನು ಕೇಳಿಕೊಳ್ಳುತ್ತೇನೆ. ಕರ್ತನೆ ಆತ್ಮ ಭಾರವನ್ನು ನನಗೆ ದಯಪಾಲಿಸು. ಕರ್ತನೆ ರಾಜ, ನನ್ನ ಸಹಸ ವಿಶ್ವಾಸಿಗಳ ಮೇಲೆ ಪ್ರೀತಿಯನ್ನು ನನ್ನಲ್ಲಿ ಹುಟ್ಟಿಸು. ಕರ್ತನೆ ನನ್ನ ಕುಟುಂಬದಲ್ಲಿ ಕರ್ತನೆ ನನ್ನನ್ನು ಹಿಂಸಿಸುತ್ತಿರುವಂತಹ ವ್ಯಕ್ತಿಗಳಿರುವುದು ಆತನಲ್ಲಿರುವ ಬಲಹೀನತೆಯನ್ನು ನೋಡದೆ ಕರ್ತನೆ ರಾಜ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂತಹ ಕೃಪೆಯನ್ನ ಬಲವನ್ನು ನನಗೆ ದಯಪಾಲಿಸು ಎಂದು ಕೇಳಿಕೊಳ್ಳೋಣ. ಹಲ್ಲೆಲೂಯಾ. ಕಡೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾವಿನಲ್ಲಿ ಇವತ್ತಿನ ದಿವಸ ಕರ್ತನೆ ರಾಜ ನೆಹೆಮ್ಯನು ಕರ್ತನೆ ಜನರನ್ನ ಉತ್ತೇಜನ ಪಡಿಸಿದಂತ ಆ ಒಂದು ಕರ್ತನೆ ಮಾತುಗಳಲ್ಲಿ ನಾವು ಧ್ಯಾನ ಮಾಡಿದ್ದೇವೆ ಸಪ್ಪ. ಹೌದು ಕರ್ತನೆ, ನಾವು ಸಹೋದರರು ಕರ್ತನೆ, ನಮ್ಮ ಮನೆಯ ಸದಸ್ಯರು ಕರ್ತನೆ, ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ, ನಾವು ಕಾದಾಡಬೇಕಾಗಿದೆ, ಪ್ರಾರ್ಥನೆಯಲ್ಲಿ ಹೋರಾಟವನ್ನು ನಡೆಸಬೇಕಾಗಿದೆ. ಇವತ್ತಿನ ದಿವಸ ಅದನ್ನು ಅರ್ಥ ಮಾಡಿಕೊಳ್ಳುವಾಗ ನೀನು ಕಾರ್ಯ ಮಾಡು ಕರ್ತನೆ. ಪ್ರಾರ್ಥನೆ ಸಮಯ ಹೆಚ್ಚಾಗಲಿ, ಆರಾಧನೆ ಸಮಯ ಹೆಚ್ಚಾಗಲಿ ಕರ್ತನೆ ರಾಜ, ಸ್ತೋತ್ರ ಸಮಯ ಹೆಚ್ಚಾಗಲಿ ಕರ್ತನೆ, ಆ ಸತ್ಯವೇದ ಧ್ಯಾನದ ಸಮಯ ಹೆಚ್ಚಾಗಲಿ. ಸಮಯ ಕರ್ತನೆ ನಮಗೆ ಏನಾದರೂ ಫ್ರೀ ಟೈಮ್ ಇರುವುದಾದ್ರೆ ಕುಳಿತುಕೊಂಡು ಕರ್ತನೆ ನಿನ್ನ ಧ್ಯಾನವನ್ನ ಮಾಡುವಾಗ ನಮಗೆ ನೀನು ತಾನೇ ನಡೆಸೋದಕ್ಕಾಗಿ ಸ್ತೋತ್ರ ಕರ್ತನೆ ರಾಜ, ನೀನು ತಾನೇ ನಡೆಸು ಕರ್ತನೆ. ಇದಕ್ಕೆ ವಿರುದ್ಧವಾಗಿ ಕರ್ತನೆ ನಮ್ಮ ಮಧ್ಯದಲ್ಲಿರುವಂತಹ ಒಗ್ಗಟ್ಟನ್ನ ಒಡೆಯುವಂತ, ನಮ್ಮ ಮಧ್ಯದಲ್ಲಿರುವಂತಹ ಯುನಿಟಿಯನ್ನ ಒಡೆಯುವಂತ ಕರ್ತನೆ, ನಮಗೆ ಆಶೀರ್ವಾದ ಆಗದಂತ ಆ ಯುನಿಟಿಯನ್ನು ಒಡೆಯುವುದರ ಮುಖಾಂತರವಾಗಿ ನಾವು ಪರಿಶುದ್ಧಾತ್ಮನ ಅನುಭವವನ್ನು ಹೊಂದದಿಂದ ನಮ್ಮನ್ನ ತಡೆ ಮಾಡುತ್ತಿರುವಂತ ಎಲ್ಲ ಸೈತಾನನ ಕಾರ್ಯಗಳನ್ನು ನಜರೇದಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು, ಬಲಪಡಿಸು, ನಿನ್ನ ಪ್ರಸನ್ನತೆಯಿಂದ ತುಂಬು. ಕರ್ತನಾದ ಯೇಸು ಸ್ವಾಮಿ ಸಲ್ಲಿ ಪ್ರಾರ್ಥಿಸಿ ಹೊಂದಿಕೊಡ್ತೇನೆ ಜೀವವುಳ್ಳ ತಂದೆಯೇ, ಆಮೆನ್. ಹಲ್ಲೆಲೂಯಾ.